ಹಲೋ ಗೆಳೆಯರೆ, ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು 5ನೇ ತರಗತಿಯಲ್ಲಿ ಬರುವಂತಹ ವ್ಯಾಕರಣ ಮಾಹಿತಿಯನ್ನು ನೋಡೋಣ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತೇವೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ವರ್ಣಮಾಲೆಯಲ್ಲಿ 3 ವಿಧಗಳು: ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು. ನಾವು ಮೊದಲು ಸ್ವರಗಳನ್ನು ನೋಡೋಣ. ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಗಳು ಎನ್ನುತ್ತೇವೆ. ಒಟ್ಟು ಸ್ವರಗಳು 13. ಸ್ವರಗಳಲ್ಲಿ 2 ವಿಧ: ಹ್ರಸ್ವಸ್ವರ, ದೀರ್ಘಸ್ವರ. ಹ್ರಸ್ವಸ್ವರಗಳು, ದೀರ್ಘಸ್ವರಗಳು. ಹ್ರಸ್ವಸ್ವರ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವಂತಹ ಅಕ್ಷರಗಳನ್ನು ಹ್ರಸ್ವಸ್ವರ ಎಂದು ಹೇಳುವಂಥದ್ದು. ಅ, ಇ, ಉ, ಋ, ಎ, ಓ ಅಕ್ಷರಗಳನ್ನು ಹ್ರಸ್ವಸ್ವರಗಳೆಂದು ಕರೆಯುತ್ತೇವೆ. ನಂತರ ದೀರ್ಘಸ್ವರ 2 ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು: ಆ, ಇ, ಓ, ಎ, ಐ, ಓ, ಔ. ನಂತರ ವ್ಯಂಜನಾಕ್ಷರಗಳನ್ನು ನೋಡೋಣ. ಸ್ವರಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು 34. ವ್ಯಂಜನಾಕ್ಷರಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ನಾವು ಈ ಚಿತ್ರದಲ್ಲಿ ನೋಡಬಹುದು ವರ್ಗೀಯ ವ್ಯಂಜನಗಳ ಕೋಷ್ಟಕ. ವರ್ಗೀಯ ವ್ಯಂಜನಗಳು ಒಟ್ಟಾರೆಯಾಗಿ 25 ಇವೆ. ಇವು ಉತ್ಪತ್ತಿಯಾಗುವ ಸ್ಥಾನಗಳಿಗೆ ಅನುಗುಣವಾಗಿ ವರ್ಗ ಮಾಡಿರುವುದರಿಂದ ವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಇವುಗಳಲ್ಲಿ ಮತ್ತೆ ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳೆಂದು ನೋಡಬಹುದು. ಅಲ್ಪ ಪ್ರಾಣವೆಂದರೆ ಕಡಿಮೆ ಉಸಿರು ಕೊಟ್ಟು ಉಚ್ಚರಿಸುವ ವ್ಯಂಜನಾಕ್ಷರಗಳನ್ನು ಅಲ್ಪ ಪ್ರಾಣಾಕ್ಷರಗಳೆಂದು ಕರೆಯುತ್ತೇವೆ. ನೀವಿಲ್ಲಿ ನೋಡಬಹುದು. ಮಹಾಪ್ರಾಣಾಕ್ಷರಗಳೆಂದರೆ ಹೆಚ್ಚು ಉಸಿರು ಕೊಟ್ಟು ಉಚ್ಚರಿಸುವಂತಹ ಅಕ್ಷರಗಳು. ಇವನ್ನು ಮಹಾಪ್ರಾಣಾಕ್ಷರಗಳೆಂದು ಕರೆಯುತ್ತೇವೆ. ನೀವಿಲ್ಲಿ ನೋಡಬಹುದು. ನಂತರ ಅನುನಾಸಿಕ ಅಕ್ಷರಗಳು. ಮೂಗಿನ ಸಹಾಯದಿಂದ ಉಚ್ಚರಿಸುವ ವ್ಯಂಜನಾಕ್ಷರಗಳನ್ನು ಅನುನಾಸಿಕ ಅಕ್ಷರಗಳೆಂದು ಹೇಳುತ್ತೇವೆ. ಇಲ್ಲಿ ನೀವು ನೋಡಿ. ನಂತರ ಅವರ್ಗೀಯ ವ್ಯಂಜನಗಳು. ಯ ಕಾರದಿಂದ ಳಕಾರವರೆಗೆ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ಉದಾಹರಣೆ ನೀವಿಲ್ಲಿ ನೋಡಿ. ಇವು ಉತ್ಪತ್ತಿಯಾಗುವ ಸ್ಥಾನಗಳು ಬೇರೆ ಬೇರೆಯಾಗಿರುವುದರಿಂದ ಇವುಗಳನ್ನು ನಿರ್ದಿಷ್ಟವಾಗಿ ವರ್ಗಗಳಲ್ಲಿ ಸೇರಿಸಿ ಹೇಳಲು ಸಾಧ್ಯವಿಲ್ಲ. ಆದುದರಿಂದ ಇವನ್ನು ಅವರ್ಗೀಯ ವ್ಯಂಜನಗಳೆಂದು ಕರೆಯುತ್ತೇವೆ. ನಂತರ ಯೋಗವಾಹಕಗಳು. ಯೋಗವಾಹ ಎಂದರೆ ಜೊತೆಗೂಡಿ ಹೋಗು ಎಂದರ್ಥ. ಇವು ಯಾವುದಾದರೂ ಒಂದು ಸ್ವರಾಕ್ಷರದ ಜೊತೆಗೆ ಕೂಡಿಕೊಂಡರೆ ಮಾತ್ರ ಉಚ್ಚರಿಸಲು ಸಾಧ್ಯವಾಗುತ್ತದೆ. ಹಾಗಾಗಿ ಇವನ್ನು ಯೋಗವಾಹಕ ಎಂದು ಕರೆಯುವಂಥದ್ದು. ಇದರಲ್ಲಿ 2 ವಿಧ ಇದೆ. ಒಂದು ಅನುಸ್ವರ ಅಂ, ಇನ್ನೊಂದು ವಿಸರ್ಗ ಅಹ. ಉದಾಹರಣೆ ನೋಡುವುದಾದರೆ ನೀವಿಲ್ಲಿ ನೋಡಬಹುದು. ದಯಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.